ಸ್ವಾಮಿ ಕೊಲೆ ಕೇಸ್ ಸುಳಿಯಲ್ಲಿ ಸಿಲುಕಿ ಸಾರಥಿ ಒದ್ದಾಡ್ತಿದ್ದಾರೆ. ಪತಿ ಸಂಕಷ್ಟದಿಂದ ಪಾರಾಗಬೇಕು ಅಂತ ಪತ್ನಿ ವಿಜಯಲಕ್ಷ್ಮಿ ದೈವದ ಮೊರೆ ಹೋಗಿದ್ದಾರೆ. ಈ ಮಧ್ಯೆ ಆರೋಪಿ ಗೌರವ ವಿಜಯಲಕ್ಷ್ಮಿ ಜೊತೆ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಳ್ಳುತ್ತಾ ಅನ್ನುವಂಥ ಅನುಮಾನ ಶುರುವಾಗಿದೆ. ತುಳುನಾಡಿನ ದೈವಗಳ ಮೊರೆ ಹೋದ ವಿಜಯಲಕ್ಷ್ಮಿ. ದೈವ ಕೋಲದಲ್ಲಿ ಭಾಗಿ, ಪತಿ ಬಿಡುಗಡೆಗೆ ಪ್ರಾರ್ಥನೆ. ಸ್ವಾಮಿ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗ್ತಿಲ್ಲ. ಹೊರಗೆ ಬಂದ್ರೆ ಸಾಕಪ್ಪ ಅಂತ ಕಂಬಿ ಹಿಂದೆ ವಿಲವಿಲ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ದಾಸರಿಗೆ ದೋಸ್ತಿಗಳೇ ದುಶ್ಮನ್ಗಳಾಗಿದ್ದಾರೆ. ಬಾಸ್ ಬಾಸ್ ಅಂತ ಜೈಕಾರ ಹಾಕಿದವರೇ ಭೂಪನಿಗೆ ಗುನ್ನ ಇಡ್ತಿದ್ದಾರೆ. ಹೀಗಾಗಿ ಕಾಟೇರನಿಗೆ ಮಾಫಿ ಸಾಕ್ಷಿ ಕಂಟಕ ಎದುರಾಗಿದೆ. ಯಾವಾಗ ಸಾರಥಿಗೆ ಸಂಕಷ್ಟ ಶುರುವಾಯಿತೋ ಪತ್ನಿ ವಿಜಯಲಕ್ಷ್ಮಿ ತುಳುನಾಡು ದೈವದ ಮೊರೆ ಹೋಗಿದ್ದಾರೆ. ನಟ ದರ್ಶನ್ ಜೈಲು ಸೇರಿದ್ದೇ ಸೇರಿದ್ದು. ಪತ್ನಿ ವಿಜಯಲಕ್ಷ್ಮಿ ಕಂಡ ದೇವರಿಗೆ ಹರಕೆ ಹೊತ್ತು ಪತಿಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಕಾನೂನು ಹೋರಾಟದ ಜೊತೆಗೆ ದೈವದ ಬಲಕ್ಕಾಗಿ ಒಬ್ಬಂಟಿಯಾಗಿ ಹೋರಾಡ್ತಿದ್ದಾರೆ. ಈ ಹಿಂದೆ ಕೊಲ್ಲೂರಿಗೆ ತೆರಳಿ ಚಂಡಿಕಾ ಹೋಮ ನೆರವೇರಿಸಿದ್ರು. ಹೊರ ರಾಜ್ಯಕ್ಕೂ ತೆರಳಿ ಶಕ್ತಿ ದೇವತೆಗಳ ದರ್ಶನ ಪಡೆದಿದ್ರು. ಇದೀಗ ದರ್ಶನ್ ವಿರುದ್ಧ ಪ್ರಕರಣದ 14ನೇ ಆರೋಪಿ ಪ್ರದೋಷ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಇದರಿಂದಾಗಿ ದಾಸನ ಬೇಲ್ ಹಾದಿ ಕಠಿಣವಾಗಿದೆ. ಹೀಗಾಗಿ ದರ್ಶನ್ ಪತ್ನಿ ಮತ್ತೊಮ್ಮೆ ಕರಾವಳಿಯತ್ತ ಮುಖ ಮಾಡಿದ್ದಾರೆ. ಈ ಬಾರಿ ದೈವ ಕೋಲವೊಂದರಲ್ಲಿ ಭಾಗಿಯಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ತುಳುನಾಡಿನ ಅತ್ಯಂತ ಕಾರಣಿಕ ದೈವಗಳು ಅಂದ್ರೆ ರಕ್ತೇಶ್ವರಿ, ಮಂತ್ರದೇವತೆ ಹಾಗೂ ಗುಳಿಗ ದೈವ. ಹೀಗಾಗಿನೇ ಶ್ರೀ ಕ್ಷೇತ್ರ ಮಂದಾರ ಬೈಲ್ಗೆ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಶ್ರೀ ರಕ್ತೇಶ್ವರಿ ಮಂತ್ರ ದೇವತಾ ಹಾಗೂ ಗುಳಿಗ ದೈವದ ಕೋಲದಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಪತಿ ಬಿಡುಗಡೆಗಾಗಿ ಹರಕೆ ಹೊತ್ತು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಳಿಕ ದೈವದ ಪ್ರಸಾದ ಸ್ವೀಕರಿಸಿ ಸಂಕಷ್ಟದಿಂದ ಪಾರು ಮಾಡುವಂತೆ ಬೇಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಜೊತೆ ಕಾಣಿಸಿಕೊಂಡ ಆರೋಪಿ ಗೌರವ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಕೇಸ್ ತನಿಖೆ ಚುರುಕುಗೊಂಡಿದೆ. ಬೆದರಿಕೆ ಕೇಸ್ ಸಂಬಂಧ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅನ್ನೂರ ಜೊತೆ ಆರೋಪಿ ಪುನೀತ್ ಸಂಪರ್ಕ ಮಾಡಿರುವುದು ಪತ್ತೆಯಾಗಿದೆ. ಸದ್ಯ ಆರೋಪಿ ಗೌರವ್ ಶೆಟ್ಟಿ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾನೆ. ಗೌರವ್ ಶೆಟ್ಟಿ ಬಂಧನವಾದರೆ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಳ್ಳಲಿದೆ ಎನ್ನಲಾಗ್ತಿದೆ. ಇದೆಲ್ಲದರ ಮಧ್ಯೆ ಮಂಗಳೂರು ಏರ್ಪೋರ್ಟ್ನಲ್ಲಿ ವಿಜಯಲಕ್ಷ್ಮಿ ಜೊತೆ ಗೌರವ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ದರ್ಶನ್ ಪತ್ನಿಯನ್ನ ಏರ್ಪೋರ್ಟ್ನಲ್ಲಿ ಬರಮಾಡಿಕೊಂಡಿದ್ದಾನೆ. ಸದ್ಯ ಈ ವಿಡಿಯೋ ಭಾರೀ ವೈರಲ್ ಆಗ್ತಿದೆ. ಸ್ವಾಮಿ ಕೇಸಲ್ಲಿ ಮಾಫಿ ಸಾಕ್ಷಿ ಹೇಳೋದಕ್ಕೆ ಪ್ರದೋಷ್ ಸಜ್ಜಾಗಿದ್ದಾರೆ. ಲಿಖಿತವಾಗಿ ಪ್ರದೋಷ್ ಸಹಿ ಮಾಡಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ನಾಳೆ ಅಧಿಕೃತ ಹೇಳಿಕೆ ದಾಖಲಿಸಲಿದ್ದಾನೆ. ಈಗಾಗಲೇ 11 ಪುಟಗಳಲ್ಲಿ ಪ್ರದೋಷ್ ಉಲ್ಲೇಖಿಸಿರುವ ಅಂಶಗಳು ದರ್ಶನ್ಗೆ ವ್ಯತಿರಿಕ್ತವಾಗಿವೆ. ಕೋರ್ಟ್ ಮುಂದೆ ಮತ್ತಷ್ಟು ಸ್ಫೋಟಕ ಅಂಶಗಳನ್ನು ಕೂಡ ಪ್ರದೋಷ್ ಬಿಚ್ಚಿಡುವ ಸಾಧ್ಯತೆ ಇದೆ. ಪ್ರದೋಷ್ ಹೇಳಿಕೆ ದಾಖಲಿಸಿಕೊಂಡ ನಂತರ ಅದರ ಸತ್ಯಾಸತ್ಯತೆ ಬಗ್ಗೆ ಕೋರ್ಟ್ ಪರಿಶೀಲನೆ ನಡೆಸಲಿದ್ದು ಆತನ ಹೇಳಿಕೆಯ ಕ್ರೆಡಿಬಿಲಿಟಿ ಮೇಲೆ ನಿರ್ಧಾರ ಆಗಲಿದೆ. ಸದ್ಯ ಪ್ರಾಸಿಕ್ಯೂಷನ್ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಅಕ್ಸೆಪ್ಟ್ ಮಾಡಲು ಒಪ್ಪಿಗೆ ಸೂಚಿಸಿದೆ. ಕೋರ್ಟ್ ಒಪ್ಪಿದ ನಂತರವೇ ಪ್ರದೋಷ್ ಮಾಫಿ ಸಾಕ್ಷಿಯಾಗಲಿದ್ದಾನೆ. ಒಟ್ಟಾರೆ ದರ್ಶನ್ ಹಾಗೂ ಫ್ಯಾಮಿಲಿಗೆ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗ್ತಿವೆ. ಸದ್ಯ ಗೌರವ್ ಶೆಟ್ಟಿ ವಿಜಯಲಕ್ಷ್ಮಿ ಜೊತೆ ಕಾಣಿಸಿಕೊಂಡದ್ದು ಪ್ರಕರಣ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಅದು ದೈವಾರಾಧನೆಯ ಪವಿತ್ರ ಸ್ಥಳ. ಆ ಊರಲ್ಲೇ ಭೂತದ ಹೆಸರಿನಲ್ಲಿ ಯುವತಿಗೆ ಚಿತ್ರಹಿಂಸೆ ನೀಡಿದ ಆರೋಪ ಕೇಳಿಬಂದಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ದೇವಾಲಯದ ವ್ಯವಸ್ಥಾಪಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ.
ಹೊಟ್ಟೆ ತುಂಬ ತಿನ್ಬೇಕು ಮತ್ತೆ ಅವಕಾಶ ಇಲ್ಲ. ಆ ಮಗುವನ್ನು ಅರಸಿನ ಗಿಡ ಕುರ್ದಿಯಲ್ಲಿ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಇವನು ಗೊಬ್ಬೆ ಆಗ್ತಾ ತಿನ್ನಲಿಕ್ಕೆ ಹೇಳ್ತಾ ಇದ್ದಾನೆ ನೋಡಿ, ಯಾವ ರೀತಿ ತಿನ್ಬೋದು. ಭೂತ ಬಿಡಿಸುವ ನೆಪದಲ್ಲಿ ಯುವತಿಗೆ ಚಿತ್ರಹಿಂಸೆ, ಕೋಳಿ ನೀಡಿ ರಕ್ತ ಕುಡಿಯುವಂತೆ ಒತ್ತಾಯ. ಜಗತ್ತು ಚಂದ್ರನ ಮೇಲೆ ಕಾಲಿಟ್ಟಿದೆ, ಅಂಗೈಯಲ್ಲೇ ಪ್ರಪಂಚ ನೋಡ್ತಿದೆ. ಆದರೆ ಈ AI ಯುಗದಲ್ಲೂ ಮೂಢನಂಬಿಕೆ ಅನ್ನೋ ಪಿಡುಗು ಮಾತ್ರ ಹೋಗ್ತಿಲ್ಲ. ದೆವ್ವ ಭೂತ ಬಿಡಿಸ್ತೀವಿ ಅಂತ ಅದೆಷ್ಟೋ ಹೆಣ್ಮಕ್ಳ ಮೇಲೆ ಆಗ್ತಿರೋ ದೌರ್ಜನ್ಯ ಕಡಿಮೆಯಾಗ್ತಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಇಂಥದ್ದೇ ಆರೋಪ ಕೇಳಿಬಂದಿದೆ. ಭೂತ ಬಿಡಿಸುವ ನೆಪದಲ್ಲಿ ಯುವತಿಗೆ ಚಿತ್ರಹಿಂಸೆ ಕೊಟ್ಟ ಆರೋಪ ಕೇಳಿಬಂದಿದೆ. ಹೊಟ್ಟೆ ತುಂಬ ತಿನ್ಬೇಕು ಮತ್ತೆ ಅವಕಾಶ ಇಲ್ಲ. ಈ ದೃಶ್ಯ ಒಂದ್ಸಾರಿ ನೋಡಿ. ಯುವತಿ ಮೈಯಲ್ಲಿ ಭೂತ ಬಂದಿದೆ ಅಂತ ಬೇಕಾಬಿಟ್ಟಿ ತಿನ್ನಿಸ್ತಿದ್ದಾರೆ. ನೆತ್ತಿಗೆ ಹತ್ತಿದ್ರೂ ಬಿಡದೆ ಅವಲಕ್ಕಿ ತಿನ್ನು ತಿನ್ನು ಅಂತ ಹಿಂಸೆ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಜೀವಂತ ಕೋಳಿ ಕೊಟ್ಟು ರಕ್ತ ಕುಡಿಯುವಂತೆ ಒತ್ತಾಯಿಸಿದ್ದಾರಂತೆ. ರಕ್ತ ಕುಡಿಯಲು ನಿರಾಕರಿಸಿದ್ರೆ ಬಾಯಲ್ಲಿ ಕರ್ಪೂರ ಇಡುವುದಾಗಿ ಬೆದರಿಕೆ ಹಾಕಲಾಗಿದೆ ಎಂಬ ಆರೋಪವೂ ಇದೆ. ಇವರ ಕಾಟಕ್ಕೆ ಯುವತಿ ಸುಸ್ತಾದ್ರೂ ಬಿಡದೆ ಮೈಯಲ್ಲಿ ಭೂತ ಬಂದಿದೆ ಅಂತ ಕೊಡಬಾರದ ಕಾಟ ಕೊಟ್ಟಿದ್ದಾರಂತೆ. ಇಂಥದ್ದೊಂದು ಆರೋಪ ಮೇಕನಹಡ್ಲು ದುರ್ಗಾ ಪರಮೇಶ್ವರಿ ದೇವಾಲಯದ ವ್ಯವಸ್ಥಾಪಕ ಸತೀಶ್ ಪಾತ್ರಿ ವಿರುದ್ಧ ಕೇಳಿ ಬಂದಿದೆ. ಕರ್ಪೂರ ತಗೊಳ, ರಕ್ತ ಹರಬೇಕಾ? ಹೋಗಿಲ್ಲ, ಹೋಗಲ್ಲ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಸತೀಶ್ ಪಾತ್ರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ವಿಡಿಯೋ ವೈರಲ್ ಬೆನ್ನಲ್ಲೇ ತಮ್ಮಣ್ಣ ಶೆಟ್ಟಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಟ ಬಿಡಿಸುವುದು ಅಂತ ಒಂದು ಮಾಡ್ತಾರೆ. ಈ ಮಾಟ ಬಿಡಿಸುವಂಥ ಕ್ರಮದಲ್ಲಿ ನೋಡಿ, ಆ ಹುಡುಗಿಯನ್ನು ಕೂರಿಸಿ ಆ ಹುಡುಗಿಯನ್ನ, ಆ ಒಂದು ಮುಗ್ಧ ಹುಡುಗಿಯನ್ನ ಒಂದು ಗಮನಿಸಿ, ಜೊತೆಗೆ ಆ ಮನೆಯನ್ನು ಗಮನಿಸಿ. ಆ ಮನೆ ಎಷ್ಟು ಬಡತನದಿಂದಿದೆ, ಮತ್ತು ಒಂದೇ ಹಾಲ್ ಇದೆ, ಹತ್ತಿರ ಒಂದು ಚಿಕ್ಕ ಬಾತ್ರೂಮ್ ಇದೆ. ಆ ಮನೆಗೆ ಪಾಪ ಮುಗ್ಧ ಮನೆಯನ್ನಾದರೂ ನೋಡಿ, ಈ ಪಾಪಿಗಳಿಗೆ ಒಂದು ಕರುಣೆ ಆದರೂ ಬರಬೇಕಲ್ವೇ? ಮಾಟ ಬಿಡಿಸುವುದಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಇದ್ರೆ ಆ ಮನೆಗೆ ಒಂದು ಸಾರಣೆಯನ್ನಾದರೂ ಮಾಡ್ಬೋದಲ್ಲ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಆದರೆ ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪಗಳನ್ನು ಸತೀಶ್ ಪಾತ್ರಿ ತಳ್ಳಿ ಹಾಕಿದ್ದಾರೆ. ವೈರಲ್ ಆಗಿರೋ ವಿಡಿಯೋ ಸುಮಾರು 3 ವರ್ಷಗಳಷ್ಟು ಹಳೆಯದ್ದು. ಕಳೆದ 1.5 ವರ್ಷದಿಂದ ತಾವು ದರ್ಶನ ನೀಡುತ್ತಿಲ್ಲ. ದೇವಾಲಯದ ಹಳೆಯ ಧರ್ಮದರ್ಶಿಯೊಬ್ಬರು ತಮ್ಮ ವಿರುದ್ಧ ಪಿತೂರಿ ನಡೆಸಿ ತೇಜೋವಧೆ ಮಾಡುತ್ತಿದ್ದಾರಂತೆ ಅಂತ ತಮ್ಮ ಮೇಲಿನ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಒಂದೆಡೆ ಯುವತಿಗೆ ಚಿತ್ರಹಿಂಸೆ ನೀಡಲಾಗಿದೆ ಅನ್ನುವ ಗಂಭೀರ ಆರೋಪ, ಮತ್ತೊಂದೆಡೆ ವೈರಲ್ ಆಗಿರುವ ವಿಡಿಯೋ 3 ವರ್ಷಗಳಷ್ಟು ಹಳೆಯದ್ದು, ತಮ್ಮ ವಿರುದ್ಧ ಪಿತೂರಿ ಅಂತ ಸತೀಶ್ ಪಾತ್ರಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ದೈವಾರಾಧನೆ ಹಾಗೂ ವಶೀಕರಣದ ಹೆಸರಿನಲ್ಲಿ ನಡೆದಿದೆ ಎನ್ನಲಾದ ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ವೈರಲ್ ವಿಡಿಯೋ, ಆಡಿಯೋಗಳ ಸತ್ಯಾಸತ್ಯತೆ ಹಾಗೂ ಆರೋಪಗಳ ಬಗ್ಗೆ ತನಿಖೆಯಿಂದಲೇ ಸ್ಪಷ್ಟ ಚಿತ್ರಣ ಹೊರಬರಬೇಕಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಆತ ಮೆಡಿಕಲ್ ಶಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ದ. ಕೆಲಸ ಮುಗಿಸಿಕೊಂಡು ಮನೆಗೆ ಬರ್ತಿದ್ದವನ ಮೇಲೆ ಮುಗಿಬಿದ್ದ ಹಂತಕರ ಪಡೆ ನಡು ರಸ್ತೆಯಲ್ಲೇ ರಣಕೇಕೆ ಹಾಕಿದೆ. ತಮ್ಮಂದಿರ ಮೇಲಿನ ದ್ವೇಷಕ್ಕೆ ಅಣ್ಣನನ್ನೇ ಕೊಚ್ಚಿ ಕೊಂದಿದ್ದಾರೆ. ತಮ್ಮಂದಿರ ಮೇಲೆ ದ್ವೇಷ, ಅಣ್ಣನ ಮರ್ಡರ್. ನಡು ರಸ್ತೆಯಲ್ಲೇ ರಕ್ತ ಹರಿಸಿ ಹಂತಕರ ರಣಕೇಕೆ. ಕೆಲವೊಮ್ಮೆ ಸಾವು ಹೇಗೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರದ್ದೋ ಜೀವ ಬಲಿಯಾಗತ್ತೆ. ಒಂದು ಸಾರಿ ದ್ವೇಷ ಅನ್ನೋದು ಹುಟ್ಕೊಂಡ್ರೆ ಮುಗಿಯಿತು, ರಕ್ತ ಹರಿಯೋದಂತೂ ಗ್ಯಾರಂಟಿ. ಮನುಷ್ಯತ್ವವನ್ನು ಮರೆತು ರಕ್ತ ಹರಿಸಿ ರಣಕೇಕೆ ಹಾಕೇ ಬಿಡ್ತಾರೆ. ಬೆಂಗಳೂರಲ್ಲಿ ಆಗಿದ್ದು ಅದೇ. ಅಣ್ಣನನ್ನೇ ಟಾರ್ಗೆಟ್ ಮಾಡಿ ರಕ್ತ ಹರಿಸಿದ್ದಾರೆ. ಬೀದಿ ಹೆಣವಾಗಿ ಬಿದ್ದಿರುವ ಈತನ ಹೆಸರು ಸುಹೇಲ್. ಜಸ್ಟ್ 39 ವರ್ಷ, ಮಂಗಮ್ಮನ ಪಾಳ್ಯದ ನಿವಾಸಿ.
ಈತ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದ. ಆದ್ರೆ ನಿನ್ನೆ ರಾತ್ರಿ ಈತನ ಗ್ರಹಚಾರವೇ ಕೆಟ್ಟಿತ್ತು ಅನ್ಸತ್ತೆ. ರಾತ್ರಿ ಬೈಕ್ನಲ್ಲಿ ಮಡಿವಾಳದಿಂದ ಕೋರಮಂಗಲದ ಕಡೆ ಹೋಗ್ತಿದ್ದಾಗ ಟ್ರಾಫಿಕ್ನಲ್ಲಿ ಸಿಲುಕಿದ್ರು. ಆಗ ಬಂದ 3-4 ದುಷ್ಕರ್ಮಿಗಳು ಏಕಾಏಕಿ ಮಚ್ಚು ತಲವಾರ್ ಹಿಡಿದು ಅಟ್ಯಾಕ್ ಮಾಡಿದ್ದಾರೆ. ನಡು ರಸ್ತೆಯಲ್ಲೇ ನೆತ್ತರು ಹರಿಸಿ ಎಸ್ಕೇಪ್ ಆಗಿದ್ರು. ಇನ್ನು ತೀವ್ರ ರಕ್ತಸ್ರಾವದಿಂದ ಸುಹೇಲ್ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾನೆ. ಮಾಹಿತಿ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಮಡಿವಾಳ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವನ್ನ ಆಸ್ಪತ್ರೆಗೆ ರವಾನಿಸಿದ್ರು. ಬಳಿಕ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ರು. ಇದೊಂದು ರಿವೆಂಜ್ಗಾಗಿ ಆಗಿರೋ ಕೊಲೆ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸುಹೇಲ್ ಅಂತ ಮೋಟಾರ್ ಸೈಕಲ್ ಮೇಲೆ ಬರ್ತಾ ಇರ್ತಾರೆ. ಮಂಗನಪಾಳ್ಯ ನೇಟಿವ್ ಅವರದು. ಈ ಬರುವ ಸಮಯದಲ್ಲಿ ಅಲ್ಲಿಂದ ಫಾಲೋ ಮಾಡಿಕೊಂಡು ಬಂದು ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಅದು ಮಚ್ಚಿಂದ ಏಟು ಹೊಡಿದ್ದಾರೆ ನೆಕ್ ಮೇಲೆ, ಇಂಜುರೀಸ್ ಆಗಿ ಅಲ್ಲೇ ಬಿದ್ದರು. ಅಲ್ಲಿಂದ 9:45 ಇನ್ಸಿಡೆಂಟ್ ಆದ ನಂತರ ಪಕ್ಕ ನೋಡಿದವರು ಇಮಿಡಿಯೇಟ್ಲಿ ಪೊಲೀಸ್ಗೆ 112ಗೆ ಕಾಲ್ ಮಾಡಿದ್ದಾರೆ. ಮತ್ತು ನಮ್ಮ ACPಗೆ ಇನ್ಫಾರ್ಮೇಷನ್ ಬಂದಿದೆ. ಪೊಲೀಸವರು ಅಲ್ಲಿಂದ ಇಲ್ಲಿ ಬಂದು ಶಿಫ್ಟ್ ಮಾಡಿದ್ದಾರೆ. ಅವರು ಡೆತ್ ಆಗಿದೆ. ಈಗ ವೆರಿಫೈ ಮಾಡ್ತಾ ಇದೀವಿ, ಯಾರು ಬಂದರು, ಯಾರು ಮಾಡಿದರು, ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. 7 ತಿಂಗಳ ಹಿಂದೆ ಬಂಡೆಪಾಳ್ಯದ ಠಾಣಾ ವ್ಯಾಪ್ತಿಯಲ್ಲಿ ಶಬ್ಬೀರ್ ಎಂಬಾತನ ಬರ್ಬರ ಕೊಲೆಯಾಗಿತ್ತು. ಈ ಕೊಲೆಯ ಆರೋಪಿಗಳಲ್ಲಿ 3 ಸುಹೇಲ್ ಸಹೋದರರೇ ಆಗಿದ್ರು. ಹೀಗಿರುವಾಗ ಸುಹೇಲ್ನ ಸಹೋದರ ನಸೀರ್ ಜೈಲಿನಿಂದ ಹೊರಬಂದಿದ್ದ. ಈ ಹಳೆ ದ್ವೇಷದಿಂದಲೇ ಹತ್ಯೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸ್ಥಳಕ್ಕೆ ಬಂದಿದ್ದ ನಸೀರ್ ತನ್ನ ಅಣ್ಣ ಅಪ್ಪನ ಸಮಾನ, ಕೊಂದವರನ್ನ ಸುಮ್ಮನೆ ಬಿಡಲ್ಲ ಅಂತ ಕೆರಳಿ ಕೆಂಡವಾಗಿದ್ದಾನೆ. ಅಲ್ಲಿ ಹೋಗೋಣ ಬಾ ಅಂತ ಕರೆದೆ ಅಂತ ನನ್ನ ತಮ್ಮಗೆ. ಅವನು ಹೋಗೋಣ ಅಂತ ಎಲ್ಲಿ ಹೋಗಿ ಅದು ಗೊತ್ತಿಲ್ಲ ನನಗೆ. ಆಮೇಲೆ ಬಂದ್ಬಿಟ್ಟು ಏನು ಮಾಡ್ದ, ಇಲ್ಲಿ ಸಿಗ್ನಲ್ ಹತ್ರ ಇಲ್ಲಿ ಟ್ರಾಫಿಕ್ ಏನೈತೆ ಅಂತೆ. ಆಮೇಲೆ ಏನಾಯ್ತು ಅಂತ ಯಾರೋ ಟೂರಲ್ಲಿ ಬಂದು ಇದು ಮಾಸ್ ಹಾಕೊಂಡು ಏನು ಗುಡಿಸ್ತಾ ಅಂತೆ ಅವರು ನನ್ನ ತಮ್ಮಗೆ. ನನ್ನ ತಮ್ಮ ಏನಿಗೆ ನನಗೆ ಗುಡಿಸ್ತಾ ಇದೆಯಾ ಅಂತ ಅಷ್ಟು ಗೊತ್ತಾಯ್ತು ನನಗೆ. ಆಮೇಲೆ ಬಂದ್ರು ಹೊಡೀರು ಅಂತ ಇನ್ನು ಹೇಳ್ದ ಅಂತೆ. ಇದು ಯಾರು ಸೇರಿ ಇದು ಎಲ್ಲ ಪ್ಲಾನಿಂಗ್ ಮಾಡಿ ಇವ್ರಿಗೆ ಹೊಡೆದಿರೋದು. DCP ನ್ಯಾಯ ಸಿಗಬೇಕು ನಮಗೆ, ಯಾರು ಹೊಡೆದಿರೋದು. ಸದ್ಯ ಸುಹೇಲ್ ಭೀಕರ ಕೊಲೆ ಹಿಂದೆ 10 ಅನುಮಾನ ಮೂಡಿದ್ದು. ಹಂತಕರ ಹೆಡೆಮುರಿ ಕಟ್ಟಲು ಪೊಲೀಸರು ವಿಶೇಷ ತಂಡವನ್ನ ರಚಿಸಿದ್ದಾರೆ. ಮೆಡಿಕಲ್ ಶಾಪಿನಿಂದ ಕೊಲೆಯಾದ ಮಾರ್ಗದಲ್ಲಿರುವ ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನ ತಡಕಾಡಿರುವ ಖಾಕಿ ಕೊಲೆಗಡುಕರಿಗಾಗಿ ಬಲೆ ಬೀಸಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಚಾಮರಾಜನಗರದಲ್ಲಿ ನಡೆದ ಶೂಟೌಟ್ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಇದೇ ಪ್ರಕರಣದ ತನಿಖಾ ವರದಿ ನಾಳೆ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಈ ಮಧ್ಯೆ ಶೂಟೌಟ್ ಸ್ಥಳದಿಂದಲೇ ನಿಮ್ಮ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಎನ್ಕೌಂಟರ್ ಪ್ರಕರಣ ಆ ಘಟನೆ ನಡೆದಿದ್ದು ಈ ಒಂದು ಪ್ರದೇಶದಲ್ಲಿ. ಹೊಳೆ ಮುರುದಟ್ಟಿ ಅಂತ ಒಂದು ಕಳ್ಳಬೆಟ್ಟ ತಡೆ ಶಿಬಿರದ ಅಲ್ಲಿದ್ದೀವಿ. ಚಾಮರಾಜನಗರ ಎನ್ಕೌಂಟರ್ ರಕ್ತ ರಹಸ್ಯ. ಶೂಟೌಟ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್. ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ನಡೆದ ಎನ್ಕೌಂಟರ್ ರಾಜ್ಯಾದ್ಯಂತ ಸದ್ದು ಮಾಡಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಎನ್ಕೌಂಟರ್ನಲ್ಲಿ 3 ಜೀವ ಹಾರಿ ಹೋಗಿದೆ. ಆತ್ಮರಕ್ಷಣೆಗಾಗಿ ಬೇಟೆಗಾರರ ಶೂಟೌಟ್ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿದೆ. ಅರಣ್ಯಾಧಿಕಾರಿಗಳ ವಿರುದ್ಧ ಇಡೀ ಊರೇ ಸಿಡಿದೆದ್ದಿತ್ತು. ಬೇಕಂತಲೇ ಎನ್ಕೌಂಟರ್ ಮಾಡಿದ್ದಾರೆ, ಅವರ್ಯಾರೂ ಬೇಟೆಗಾರರಲ್ಲ ಅಂತ ಗ್ರಾಮಸ್ಥರು ಹೋರಾಟದ ಕಹಳೆ ಮೊಳಗಿಸಿದ್ರು. ಸದ್ಯ ಶೂಟೌಟ್ ನಡೆದ ಕಾಡಿನ ಸ್ಥಳದಿಂದಲೇ ನಿಮ್ಮ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಕಾಡಂಚಿನ ಗ್ರಾಮದಿಂದ 12 ಕಿಲೋಮೀಟರ್ ದೂರ ಅರಣ್ಯದೊಳಗೆ ಇರುವಂತಹ ಆ ಪ್ರದೇಶ ಹೇಗಿದೆ, ಆಗಸ್ಟ್ 14 ರಾತ್ರಿ ಮತ್ತು ಆಗಸ್ಟ್ 15ರಂದು ಬೆಳಗಿನ ಜಾವ ನಡೆದಿದ್ದಾದ್ರೂ ಏನು, ಇದೆಲ್ಲದರ ಬಗ್ಗೆ ನಿಮ್ಮ ನ್ಯೂಸ್ 18 ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಏನು ಆಗಸ್ಟ್ 15ರಂದು ನಡೆದಂತಹ ಎನ್ಕೌಂಟರ್ ಪ್ರಕರಣ ಆ ಘಟನೆ ನಡೆದಿದ್ದು ಈ ಒಂದು ಪ್ರದೇಶದಲ್ಲೇ. ಏನು ಬೇಟೆಗಾರರ ನಡುವೆ ಮುಖಾಮುಖಿ ಆಗುತ್ತೆ. ಆ ಸಂದರ್ಭದಲ್ಲಿ ಬೇಟೆಗಾರರು ಅರಣ್ಯ ಸಿಬ್ಬಂದಿ ಮೇಲೆ ಗುಂಡು ಹಾರಿಸ್ತಾರೆ ಅಂತ ಒಂದು ಗೊತ್ತಾಗುತ್ತೆ. ಗುಂಡು ಹಾರಿಸಿದ ತಕ್ಷಣ ಆ ಒಂದು ಅರಣ್ಯ ಸಿಬ್ಬಂದಿ ತಪ್ಪಿಸಿಕೊಂಡು ಅವರು ಪ್ರತಿದಾಳಿ ನಡೆಸ್ತಾರೆ. ಪ್ರತಿದಾಳಿ ನಡೆಸಿದಾಗ ಇಲ್ಲಿ ಏನು ಅಂತೋಣಿ ಸ್ವಾಮಿ ಮತ್ತು ಪೀಟರ್ನವರು ಕೂತಿರ್ತಾರೆ ಇದೇ ಸ್ಥಳದಲ್ಲಿ. ಅವರು ಇಬ್ಬರು ಮೃತಪಡ್ತಾರೆ ಆ ಗುಂಡೇಟಿಗೆ. ಜೊತೆಗೆ ಇನ್ನೊಂದು ಪಕ್ಕದಲ್ಲಿ ಕುಮಾರ್ ಅಂತ ಕೂತಿರ್ತಾನೆ. ಆ ಕುಮಾರ್ ಸಹ ಈ ಒಂದು ಗುಂಡೇಟಿಗೆ ಬಲಿ ಆಗ್ತಾನೆ. ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಈ ಗುರಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಅವರ ರಕ್ತದ ಕಲೆ ನೋಡ್ಬೋದು. ಇಲ್ಲಿಂದ ಅವನು ಮೃತಪಡ್ತಾನೆ.
ಯಾವಾಗ ಮೂವರ ಶೂಟೌಟ್ ಆಯ್ತೋ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರಗಳನ್ನ ಧ್ವಂಸ ಮಾಡಿದ್ರು. ಮಿಂಚಿನಾರೆ ಹಳ್ಳ, ಹೊಳೆಮುರದಟ್ಟಿ ಶಿಬಿರಗಳನ್ನ ಜಿಲೆಟಿನ್ ಬಳಸಿ ಸ್ಫೋಟಿಸಿದ್ರು. ಕಾವೇರಿ ವನ್ಯಧಾಮದ 8 ಕಳ್ಳಬೇಟೆ ತಡೆ ಶಿಬಿರಗಳನ್ನ ಪೀಸ್ ಮಾಡಲಾಗಿದೆ. ಮೇಲ್ಛಾವಣಿ ಕುಸಿದಿದ್ದು ಜನರೇಟರ್, ಸೋಲಾರ್ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ನಾವೀಗ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ಲಿರ್ತಕ್ಕಂತಹ ಒಂದು ಹೊಳೆಮುರದಟ್ಟಿ ಅಂತ ಒಂದು ಕಳ್ಳಬೇಟೆ ತಡೆ ಶಿಬಿರ ಇದೆ, ಅಲ್ಲಿದ್ದೀವಿ. ಇದನ್ನು ನೀವು ನೋಡ್ಬೋದು. ಇದನ್ನು ಸಂಪೂರ್ಣವಾಗಿ ಒಳಗಡೆ ಎಲ್ಲ ಧ್ವಂಸ ಮಾಡಿದ್ದಾರೆ. ಡೈನಮೈಟ್ ಮತ್ತು ಜಿಲೆಟಿನ್ ಬಳಸಿ ಧ್ವಂಸ ಮಾಡಿರೋದಂತ ನಾವು ಕಾಣ್ಬೋದು. ಜೊತೆಗೆ ಇದು ನಾನು ತೋರಿಸ್ತಾ ಇದ್ದೀನಿ, ಇದು ಕಾವೇರಿ ನದಿ ಅದೇ ರೀತಿ ಹರಿತಾ ಇದೆ. ಪಕ್ಕದಲ್ಲಿ ತಮಿಳುನಾಡು, ಆ ಕಡೆ ಭಾಗ ತಮಿಳುನಾಡು, ಈ ಕಡೆ ಭಾಗ ಕರ್ನಾಟಕ. ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಒಂದು ಭೀಕರ ದೃಶ್ಯ. ಇದನ್ನು ಸಾಕಷ್ಟು ಹಾನಿಯಾಗಿದೆ. ಗೋಡೆಗಳೆಲ್ಲ ಕುಸಿದು ಸ್ಫೋಟ ಆಗಿ ಕುಸಿದು ಬಿದ್ದಿರೋದನ್ನ ತಾವು ಗಮನಿಸ್ಬೋದು. ಈ ಹೊಳೆಮುರದಟ್ಟಿ ಮತ್ತು ಮಿಂಚಿನಾರೆ ಹಳ್ಳ ಪ್ರದೇಶ, ಇವುಗಳನ್ನು ಜಿಲೆಟಿನ್ ಇಟ್ಟು ಸ್ಫೋಟ ಮಾಡಿದ್ದಾರೆ. ಮತ್ತು ಇದು ಸಿಲಿಂಡರ್ ಸಹ ಸ್ಫೋಟ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೋಡಬಹುದು, ಗಮನಿಸಬಹುದು. ಇಲ್ಲಿ ಆಹಾರ ಪದಾರ್ಥಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಹೋಗಿರೋದನ್ನ ತಾವು ಗಮನಿಸಬಹುದು. ನಾಳೆ ತನಿಖಾ ವರದಿ ಸಲ್ಲಿಕೆ ಸಾಧ್ಯತೆ. ಕಾವೇರಿ ವನ್ಯಧಾಮದಲ್ಲಿ ಶೂಟೌಟ್ ಪ್ರಕರಣ ಸಂಬಂಧ ನಾಳೆ ತನಿಖಾ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಈಗಾಗಲೇ ದಿನೇಶ್ ಕುಮಾರ್ ಮೀನಾ ಅವರಿಂದ ವರದಿ ರೆಡಿಯಾಗಿದೆ. ಘಟನಾ ಸ್ಥಳದಲ್ಲಿ ಸಿಕ್ಕ ಸಾಕ್ಷ್ಯಾಧಾರಗಳ ಮೇಲೆ ಎನ್ಕೌಂಟರ್ನ ಇಂಚಿಂಚು ಮಾಹಿತಿ ಸಂಗ್ರಹಿಸಿದ್ದಾರೆ. ಒಟ್ಟಾರೆ ಶೂಟೌಟ್ ಪ್ರಕರಣ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ವರದಿ ಬಂದ ಬಳಿಕವೇ ಸತ್ಯಾಸತ್ಯತೆ ಗೊತ್ತಾಗಲಿದೆ. ನಂದೀಶ್, ನ್ಯೂಸ್ 18, ಚಾಮರಾಜನಗರ.